ಹನಿನಾ ಎಲ್ಲಿ ಸಿಗುತ್ತೆ? ಅಲ್ಲಿ ಅಲ್ಲಿ ಎಲ್ಲಿ? ಇವತ್ತು ನಾನು ಹನಿ ತಿಂದಲೇ ನಿಮ್ಮನ್ನ ಇಲ್ಲಿಂದ ಕಳಿಸಲ್ಲ. ಬೇಡ ರೀ. ಬೇಕು ರೀ. ಬೇಡ. ಬೇಕು. ಬೇಡ. ಬೇಕು. ಮಗ ನೋಡ್ದ್ಯಾ? ಏಯ್ ಕುತ್ಕೋ ಕುತ್ಕೋ. ಹಾಂ ಟೇಕ್ ಯುವರ್ ಸೀಟ್. ಹಾಂ ರೀ ಏನಾಯ್ತು? ನಿಧಾನಕ್ಕೆ ತಿನ್ಬಾರ್ದಾ? ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ. ಕೂತ್ಕೊಳ್ಳಿ. ಯಾಕೆ? ಹೊಟ್ಟೆ ತುಂಬ ತಿನ್ಕೊಂಡೇ ಹೋಗ್ಬೇಕು. ಅಯ್ಯೋ ನಂಗೆ ಟೈಮ್ ಆಗ್ತಿದೆ ರೀ. ಇರಿ ಇರಿ ನಾನೇ ತಿನ್ನಿಸ್ತೀನಿ. ಆ ಮಾಡಿ. ಏನ್ರಿ ಬೆರಳೆಲ್ಲ ಕಚ್ತೀರಾ? ಬೆರಳದು ನಾನು ಕ್ಯಾರೆಟ್ ಅನ್ಕೋಬಿಟ್ಟೆ. ಕ್ಯಾರೆಟ್ ಅಂತ ಅನ್ಕೊಂಡ್ರಾ ನಿಮ್ಮನ್ನ? ಸಪ್ತಮಿ ಸಪ್ತಮಿ ಸಪ್ತಮಿರೆ ನೋವ್ತಿದೆ. ಸಪ್ತಮಿರೆ ಮೂಗ್ಬಿಡ್ರಿ ನೋವ್ತಿದೆ. ಸಪ್ತಮಿರೆ ಸಪ್ತಮಿ ಮೂಗ್ಬಿಡ್ರಿ ನೋವ್ತಿದೆ. ರೀ ರೀ ಮಗ ಮಗ ಯಾಕೋ ಈ ಥರ ಮೂಗಿಡ್ಕೊಂಡಿದ್ಯಾ? ಫ್ಲ್ಯಾಟ್ ನೋಡು ಅಂತ ಹೇಳಿದ್ರೆ ಇದೇನು ಮೂಗಿಡ್ಕೊಂಡಿದ್ಯಾ? ಏನಾಯ್ತು? ಏನಿಲ್ವಾ? ಏನಿಲ್ಲ, ನೀನು ಕುತ್ಕೋಗು. ಹೋಗು ಹೋಗು. ಸರಿ. ಹಾಯ್ ಹಾಯ್. ಕವಿತೆ ಕವಿತೆ ನಿನ್ನ ಅರಿದೆ. ಕವಿತೆ ಕವಿತೆ ನಿನ್ನ ಅರಿದೆ. ಲೋ ಮಗ, ಫ್ಲ್ಯಾಟ್ ಹೇಗನ್ಸ್ತು? ಅಡ್ವಾನ್ಸ್ ಕೊಡ್ಬೋದಾ? ಫ್ಲ್ಯಾಟ್ ಮಾತ್ರ ಬಂಪರ್ ಕ ಜಂಪರು. ಅಂದ್ರೆ ಅಂದ್ರೆ ಸೂಪರ್ ಆಗಿದೆ ಅಂತ ಅರ್ಥ. ಓಹ್, ನಾನು ಸಪ್ತಮಿನ ಮದುವೆ ಆದ್ಮೇಲೆ ಸಂಸಾರ ಮಾಡಕ್ಕಂತಾನೆ ಕಟ್ತಂಗಿದೆ ಸ್ವಾಮಿ. ಮದುವೆ ಆದ್ಮೇಲೆ ನಾನು ಸಪ್ತಮಿನ ಹೇಗಿರ್ತೀವಿ ಅಂತ ಕಣ್ಮುಂದೆ ಒಳ್ಳೆ ಫಿಲಮ್ ತರ ಬಂದೋಯ್ತು ಗೊತ್ತಾ? ಎಷ್ಟು ಬ್ಯೂಟಿಫುಲ್ ಆಗಿತ್ತು ಸ್ವಾಮಿ. ಲೈಫ್ ಅಂದ್ರೆ ಈ ತರ ಸ್ವೀಟ್ ಆಗಿರ್ಬೇಕು ನೋಡು. ಸರಿ, ಹಾಗಾದ್ರೆ ಓನರ್ ಹತ್ರ ಮಾತಾಡ್ಬಿಡ್ಲಾ? ಅಡ್ವಾನ್ಸ್ ಕೊಡ್ಲಾ? ಫಸ್ಟ್ ನಾನೊಂದ್ಸರಿ ಯಾವ್ದಕ್ಕೂ ಸಪ್ತಮಿ ಕರ್ಕೊಬಂದು ಫ್ಲ್ಯಾಟ್ ತೋರಿಸ್ತೀನಿ ತಡಿ. ಆಮೇಲೆ ಬೇಕಿದ್ರೆ ಅಡ್ವಾನ್ಸ್ ಕೊಟ್ರಾಯ್ತು. ಏನಂತೀಯಾ? ಸಪ್ತಮಿ ಸಿಸ್ಟರ್ ಮದುವೆ ಆದ್ಮೇಲೆ ಬೇರೆ ಮನೆ ಹೋಗ್ತೀನಿ ಅನ್ನೋ ಕಂಡೀಷನ್ನೇ ಗೊತ್ತಿಲ್ಲ. ಇನ್ನು ಇವನು ಫ್ಲ್ಯಾಟ್ ತೋರ್ಸಕ್ ಕರ್ಕೊಂಡು ಬಂದಾಗ ಸಪ್ತಮಿಗೆ ನಿಜ ಗೊತ್ತಾದ್ರೆ ಏನ್ ಮಾಡ್ತಾನೋ ಏನಾಗುತ್ತೋ ದೇವ್ರೇ. ಏನಾಯ್ತಾ? ಏನಿಲ್ಲ ಮಗ, ನೀನ್ ಸಪ್ತಮಿ ಸಿಸ್ಟರ್ನ ಕರ್ಕೊಬಂದು ಫ್ಲ್ಯಾಟ್ ತೋರ್ಸು ಅಂದೆ. ಮುಂದೆ ಏನಾಗುತ್ತೋ ಆಗ್ಲಿ. ಏನಾಗುತ್ತೋನಾ? ಏನಿಲ್ಲ, ಎಲ್ಲ ಒಳ್ಳೇದಾಗತ್ತೆ ಅಂದೆ ಅಷ್ಟೇ. ಹೊರಡೋಣವಾ? ಹಾ ಬಾ. ಹಾ